ಇವತ್ತು ತವರಿನ ಪಂದ್ಯ RCBಗೆ ಬಿಗ್ ಚಾಲೆಂಜ್. ಯಾಕಂದರೆ ತವರಿನಲ್ಲಿ ಸತತವಾಗಿ 3 ಪಂದ್ಯಗಳನ್ನು ಸೋತಿರುವಂಥ RCB ಇವತ್ತು ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದೆ. 7 ಪಂದ್ಯಗಳಲ್ಲಿ 4 ತವರಿನ ಆಚೆ ಗೆದ್ದಿರುವಂಥ RCB ತವರಿನಲ್ಲಿ ಆಡಿರುವಂಥ 3 ಪಂದ್ಯಗಳನ್ನು ಸೋತಿದೆ. ಇವತ್ತಿನ ಪಂದ್ಯ ಅದು ಕೂಡ ಪಂಜಾಬ್ ವಿರುದ್ಧ. ಪಂಜಾಬ್ ಎಂಥ ಲಯದಲ್ಲಿದೆ ಅಂತ ಹೇಳಿದರೆ, ಪಂಜಾಬ್ ಕಳೆದ ಪಂದ್ಯವನ್ನು 111 ರನ್ಗಳಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದನ್ನು ನೋಡಿದರೆ, ಚೇಸಿಂಗಲ್ಲಿ ಕೂಡ ಡಿಫೆಂಡಿಂಗಲ್ಲಿ ಎರಡರಲ್ಲಿ ಕೂಡ ಕಿಂಗ್ ಥರ ಇರುವಂಥ ಪಂಜಾಬ್ ಕಿಂಗ್ಸನ್ನು RCB ಎದುರಿಸೋದಕ್ಕೆ ತವರಿನಲ್ಲಿ ಏನು ತಯಾರಿ ಮಾಡಿಕೊಂಡಿದೆ. ಇನ್ನು ಸಹಜವಾಗಿಯೇ ಟಾಸನ್ನು ಪದೇ ಪದೇ ಸೋಲ್ತಾ ಇದೆ. ಟಾಸ್ನ ಲಕ್ ಕೂಡ RCBಗಿಲ್ಲ. ಹಾಗಾಗಿ ಟಾಸನ್ನು ಗೆದ್ದರೆ ಏನೋ ಒಂಚೂರು ಫೇವರ್ ಮಾಡ್ಕೋಬೋದು. ಜೊತೆಗೆ ಇವತ್ತು ಮತ್ತೊಂದು ಅಂದರೆ ಮಳೆ ಬರುವಂಥ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ ಮಳೆ ಕೂಡ ಇರೋದ್ರಿಂದ ಹೇಗೆ ಗೆಲ್ಲಬೇಕು ಅನ್ನೋದು RCBಗೆ ದೊಡ್ಡ ತಲೆನೋವಾಗಿದೆ. ಇವತ್ತಿನ ಪಂದ್ಯವಂತೂ RCBಗೆ ಬಹಳ ಕ್ರೂಷಿಯಲ್. ಯಾಕೆಂದರೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ಉಳ್ಕೋಬೇಕು ಅಂತ ಹೇಳಿದರೆ, ಪಾಯಿಂಟ್ಸ್ ಪಟ್ಟಿಯಲ್ಲಿ ಮತ್ತಷ್ಟು ಮೇಲಕ್ಕೆ ಹೋಗಬೇಕು ಅಂದರೆ RCB 7 ಪಂದ್ಯಗಳಲ್ಲಿ 5 ಗೆಲ್ಲಬೇಕು. 6ರಲ್ಲಿ ಈಗ 4 ಗೆದ್ದಿರುವಂಥ RCBಗೆ ಇದೊಂದು ಬಿಗ್ ಚಾಲೆಂಜ್ ಆಗಿದೆ. 6 ಪಂದ್ಯದಲ್ಲಿ 4 ಗೆದ್ದಿರೋದೇ RCB ದೊಡ್ಡ ಸಾಧನೆ. ಈ ಇತ್ತೀಚಿನ ಸೀಸನ್ಗಳಲ್ಲಿ RCB 6ರಲ್ಲಿ 4 ಗೆಲ್ತಾನೇ ಇರಲಿಲ್ಲ. ಹಾಗಾಗಿ ಒಂದು ದೊಡ್ಡ ಪಾಸಿಟಿವ್ ಇದೆ RCBಗೆ. 7ರಲ್ಲಿ 5 ಮಾಡಿಕೊಂಡ್ರೆ RCB ಪಾಯಿಂಟ್ಸ್ ಪಟ್ಟಿಯಲ್ಲಿ ಮತ್ತಷ್ಟು ಮೇಲ್ ಬರುತ್ತೆ. ಹಾಗಾಗಿ ಇದು ಅವರನ್ನು ಪ್ಲೇ ಆಫ್ಸ್ಗೆ ಹತ್ತಿರ ಆಗಿಸುತ್ತೆ. ಇದು RCBಗೆ ಈ ಬಾರಿ ಪ್ಲೇ ಆಫ್ಗೆ ಮತ್ತೆ ಹೋಗೋದಕ್ಕೆ ಒಂದು ಚಾನ್ಸ್ ಕೊಡುತ್ತೆ. ಈ ಬಾರಿ ಕಪ್ ಗೆಲ್ಬೋದು ಅನ್ನುವಂಥ ಹೋಪ್ಸ್ಗೆ ಮತ್ತಷ್ಟು ಹತ್ತಿರ ಮಾಡುತ್ತೆ. ಕೊಹ್ಲಿ ಲಯದಲ್ಲಿರುವಂಥದ್ದು RCBಗೆ ದೊಡ್ಡ ಪ್ಲಸ್ ಆಗಿದ್ದರೆ, ಎಲ್ಲ ಆಟಗಾರರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದಾರೆ. ಆದರೆ ತವರಿನಲ್ಲಿ RCB ಪದೇ ಪದೇ ಸೋಲ್ತಾ ಇರೋದೇ ಫ್ಯಾನ್ಸ್ಗೆ ತಲೆಬಿಸಿ ಉಂಟು ಮಾಡಿದೆ. ತವರಲ್ಲಿ ಒಂದು ಮ್ಯಾಚನ್ನು ಗೆಲ್ಲಿ ಈ ಮ್ಯಾಚನ್ನು ಗೆಲ್ಲೇಬೇಕು ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ.